ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 8, 8ನೇ ಅಧ್ಯಾಯ. ಯೆಹೆಜ್ಕೇಲ್ 8ನೇ ಅಧ್ಯಾಯದಲ್ಲಿ ನೋಡುವಾಗ ಸಾಕಷ್ಟು ವಿಷಾದಕರವಾದ ಸಂಗತಿಗಳು, ನಕಾರಾತ್ಮಕವಾದ ಸಂಗತಿಗಳು, ದೇವರಿಗೆ ದುಃಖಪಡಿಸುವಂಥ ಸಂಗತಿಗಳು ಬಹಳಷ್ಟು ನಾವು ನೋಡ್ತೇವೆ. ಇದರಿಂದ ನಾವು ಕಲಿಯುವಂಥ ಸಂಗತಿಗಳು ಏನಂತ ಹೇಳಿದರೆ, ದೇವರು ಸಾರ್ವಭೌಮನು. ದೇವರು ಹೌದು, ಆತನು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ ಎಂಬ ಪಾಠಗಳನ್ನು ನಾವು ಈ ಮೂಲಕ ಕಲಿಬಹುದು. ಅದೇ ಸಂದರ್ಭದಲ್ಲಿ ದೇವಜನರು ದೇವರನ್ನು ತಿಳ್ಕೊಂಡಾಗ್ಯೂ ಕೂಡ, ದೇವರ ವಿಷಯದಲ್ಲಿ ಅವರು ಉಪದೇಶವನ್ನು ಹೊಂದಿದ್ದಾಗ್ಯೂ ಕೂಡ ಎಷ್ಟು ಸಾರಿ ಅವರು ದೇವರಿಂದ ಹಿಂಜಾರುವವರಾಗಿದ್ದಾರೆ, ಬ್ಯಾಕ್ ಸ್ಲೈಡರ್ಸ್ ಎಂಬುದನ್ನು ಕೂಡ ನಾವು ನೋಡ್ತೇವೆ. ಅದಕ್ಕೆ ಒಂದು ಕಾರಣ ಭಾಳ ಸ್ಪಷ್ಟವಾಗಿ ರೋಮ 6:14 ಅದೇನಂತ ಹೇಳಿದರೆ, ಅವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರಾದ ಕಾರಣ ಆ ರೀತಿಯಾಗಿ ಪಾಪವು ಅವರ ಮೇಲೆ ಅಧಿಕಾರ ನಡೆಸುತ್ತಾ ಇತ್ತು. ಈ ಕಾರಣದಿಂದಲೇ ದೇವರು ಸ್ವಲ್ಪ ಮಟ್ಟಿಗೆ ಅವರಿಗೆ ತನ್ನ ಕೃಪೆಯನ್ನು, ಕರುಣೆಯನ್ನು ತೋರಿಸುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ದೇವರು ತನ್ನ ಜನರೊಂದಿಗೆ ಗುರುತಿಸಿಕೊಳ್ಳುವ ದೇವರಾಗಿದ್ದಾನೆ. ಇಸ್ರಾಯೇಲರ ದೇವರಾಗಿರುವ ಯೆಹೋವನು ಸಾಕಾಗ್ತಿತ್ತು. ಆದರೆ ಒಂದು ಲಿಂಕ್, ಅದರ ಜೊತೆಗೆ ಇಸ್ರಾಯೇಲ್ಯರ ಇರುವಾತನೇ ಆಗಿರುವವನು, ಎಂಥವನಾಗಿರುವನೋ ಅಂಥವನಾಗಿರುವವನು ಎಂಬುದಾಗಿ ನೋಡ್ತೇವೆ. ಸರಿ, 8ನೇ ಅಧ್ಯಾಯದಲ್ಲಿ ನೋಡುವಾಗ, ಯೆಹೋಯಾಕೀನನು ಸೆರೆಯಾದ 6ನೇ ವರ್ಷದ 6ನೇ ತಿಂಗಳಿನ 5ನೇ ದಿನದಲ್ಲಿ ಯೆಹೆಜ್ಕೇಲನು, ಯೆಹೂದದ ಹಿರಿಯರು ಯೆಹೆಜ್ಕೇಲನ ಮನೆಯೊಳಗೆ ಎದುರು ಬದುರಾಗಿ ಕೂತ್ಕೊಂಡಿದ್ರಂತೆ. ಪ್ರವಾದಿಗೆ ಬಹುಶಃ ಒಂದು ಚಿಕ್ಕ ಮನೆ, ಹೌದು, ಆದರೆ ಸರಿಯಾದಂಥ, ಯಾಕಂದರೆ ದೇಶನೇ ಸರಿಯಾಗಿತ್ತಲ್ವ, ಅದಕ್ಕೆ ಎಲ್ಲ ದೇಶದವ್ರನ್ನೂ ಜೈಲಿನಲ್ಲಿ ಹಾಕಲಿಕ್ಕಾಗಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಒಂದು ಸ್ವತಂತ್ರ ಸಿಕ್ತು, ಆದರೂ ಕೂಡ ಪೂರ್ಣವಾಗಿ ಸಿಕ್ಕಿದ್ದಿಲ್ಲ. ಸೆರೆಯಾಳುಗಳಾಗಿ ಒಂದು ಮನೆಯಲ್ಲಿ, ಅದು ಯೆಹೆಜ್ಕೇಲನ ಮನೆಯಲ್ಲಿ ಎದುರು ಬದುರಾಗಿ ಕೂತಿರಲು, ಕರ್ತನಾದ ಯೆಹೋವನ ಹಸ್ತಸ್ಪರ್ಶದಿಂದ ನಾನು ಪರವಶನಾದೆನು. ಅವತ್ತು ಯೆಹೆಜ್ಕೇಲನು ಹೆಚ್ಚಿನ ಅಂಶ ನಿರೀಕ್ಷಿಸಲಿಲ್ಲ. ಎದುರು ಬದರಾಗಿ ಹಿರಿಯರ ಜೊತೆಯಲ್ಲಿ ಕೂತ್ಕೊಂಡು ಏನೋ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ದಿರುವಂಥ ವೇಳೆಯಲ್ಲಿ ದೇವರ ಆತ್ಮನ ಪರವಶ ಅಥವಾ ದೇವರ ಹಸ್ತಸ್ಪರ್ಶ, ದಿ ಹ್ಯಾಂಡ್ ಆಫ್ ದ ಲಾರ್ಡ್ ವಾಸ್ ಅಪಾನ್ ಮೀ. ಆ ರೀತಿಯಾಗಿ ಆದ ಕೂಡಲೇ ಒಂದು ದರ್ಶನ, ಬೆಂಕಿಯು ಉರಿಯುತ್ತದೋ ಎಂಬಂತೆ ತೇಜೋ ರೂಪವು ಕಾಣಿಸಿತು. ಹೌದು, ಒಂದು ವೇಳೆ
ಒಂದು ವೇಳೆ ಈ ನಾಯಕರು ಕೂತಿದ್ದಾಗ, ಯೆಹೆಜ್ಕೇಲನು ಮತ್ತು ಹಿರಿಯರೆಲ್ಲ ಕೂತ್ಕೊಂಡಿದ್ದಾಗ ಅವರು ಬೇರೆಯವರ ಬಗ್ಗೆ ಹರಟೆ ಮಾತುಗಳನ್ನು ಅಥವಾ ಟೀಕೆ ಮಾತುಗಳನ್ನು ಅಥವಾ ತೀರ್ಪು ಮಾತುಗಳನ್ನು ಆಡುತ್ತಾ ಇದ್ದರೆ ದೇವರ ಹಸ್ತಸ್ಪರ್ಶವು ಲಭ್ಯವಾಗಿರ್ತಿರಲಿಲ್ಲ. ಆದ ಕಾರಣ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ನಾವುಗಳು ದೇವರ ಹಸ್ತಸ್ಪರ್ಶಕ್ಕೆ ನಾವು ತೆರೆದಿರುವವರಾಗಿ ಇರಬೇಕು. ವಿ ಮಸ್ಟ್ ಬಿ ಓಪನ್ ಟು ದ ಹ್ಯಾಂಡ್ ಆಫ್ ದ ಲಾರ್ಡ್ ಇನ್ ಅವರ್ ಹೌಸಸ್ ಆಲ್ಸೋ, ಮನೆಯಲ್ಲಿ ಕೂಡ. ಮತ್ತು ಮುಂದೆ ದೇವರ ಮಹಿಮೆ ಪ್ರವಾದಿಗೆ ಕಾಣಿಸಿತು. ಅದು ಅದ್ಭುತ ಕಾಂತಿ ಹೊಳೆಯುತ್ತಾ ಇತ್ತಂತೆ. ಮತ್ತು ಆಗ ತೇಜೋರೂಪಿಯು ಮನುಷ್ಯ ಹಸ್ತದಂಥ ಹಸ್ತವನ್ನು ಚಾಚಿ ನನ್ನ ಚಂಡಿಕೆಯನ್ನು ಹಿಡಿಯಲು ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಭೂಮ್ಯಾಕಾಶಗಳ ನಡುವೆ ಯೆರೂಸಲೇಮಿನವರೆಗೆ ಒಯ್ದು, ಮನೆಯಿಂದ ಯೆರೂಸಲೇಮಿನವರೆಗೆ ಭೂಮ್ಯಾಕಾಶಗಳ ನಡುವೆ ವಿಚಿತ್ರವಾದಂಥ ಒಂದು ಅನುಭವ. ಹೌದು, ದೇವರ ಮಹಿಮೆ, ದೇವರ ಆತ್ಮನು, ದೇವರ ಪಟ್ಟಣ, ದೇವರ ದರ್ಶನ ಇವೆಲ್ಲ ಒಂದು ಅನ್ಯ ಸ್ಥಳದಲ್ಲಿ ತಮ್ಮ ಗುಲಾಮಗಿರಿಯ ಅವಸ್ಥೆಯಲ್ಲಿ ಸೆರೆಯಾಳಾಗಿದ್ದಂಥ ವೇಳೆಯಲ್ಲಿ ಯೆಹೆಜ್ಕೇಲನಿಗೆ ದೊರೆಯಿತು ನೋಡ್ರಿ. ಆ ರೀತಿಯಾಗಿರುವಾಗ ದೇವರನ್ನು ರೋಷಗೊಳಿಸುವ ವಿಗ್ರಹವು ಒಂದು ಇತ್ತಂತೆ. ಅದು ದೇವರ ದರ್ಶನದಲ್ಲಿ ಕಂಡು ಬಂತು. ಒಂದು ವಿಗ್ರಹ ಕಾಣಿಸ್ತು, ದೇವರಿಗೆ ರೋಷ ಬರು ಮಾಡಿದಂಥ ಒಂದು ವಿಗ್ರಹ, ಅದರ ದರ್ಶನ. 4 ದರ್ಶನಗಳು ಇದರಲ್ಲಿ ನೋಡ್ತೀವಿ 8ನೇ ಅಧ್ಯಾಯದಲ್ಲಿ. ಒಂದು ಮತ್ತೊಂದಕ್ಕಿಂತಲೂ ಕೆಟ್ಟದಾಗಿ, ಕೀಳಾಗಿ, ಇನ್ನೂ ಹೆಚ್ಚಾದ ದುರಾಚಾರವಾಗಿ ದೇವರ ದೃಷ್ಟಿಯಲ್ಲಿ ಕಾಣಿಸಿತು. ಸರಿ, ಇಸ್ರಾಯೇಲಿನ ದೇವರ ಮಹಿಮಾದ್ಭುತ ದರ್ಶನವು ಬಯಲು ಸೀಮೆಯಲ್ಲಿ ಆದಂತೆ ಇಲ್ಲಿಯೂ ನನಗಾಯಿತು. ಒಂದು ಸಾರಿ ಒಂದು ಅನುಭವ ಯೆಹೆಜ್ಕೇಲನೇ ಆಗಿದೆ ಪ್ರಾರಂಭದಲ್ಲಿ. ಈಗ 8ನೇ ಅಧ್ಯಾಯದಲ್ಲಿ ಇನ್ನೊಂದು ಸಾರಿ ಆಗಿದೆ. ಮತ್ತು ಆಗ ದೇವರು ಅವನ ಹತ್ರ ಮಾತನಾಡಿಬಿಟ್ಟು ಈ ರೀತಿಯಾಗಿ ನೋಡು ಅಂತ ಹೇಳಿದಾಗ ಒಂದು ವಿಗ್ರಹ ಯಜ್ಞವೇದಿಯ ಬಡಗಲಲ್ಲಿ ನಿಂತಿತ್ತು. ಆಗ ದೇವರು ಪ್ರವಾದಿಗೆ ಹೇಳ್ತಾನೆ, ನೋಡ್ದ ಇವರು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆನಂತರ ದೇವರು ಆ ರೀತಿಯಾಗಿ ಹೇಳಿಬಿಟ್ಟು, ಇದರಿಂದ ನಾನು ನನ್ನ ಪವಿತ್ರಾಲಯವನ್ನು ಬಿಟ್ಟು ದೂರ ಹೋಗಬೇಕಾಯಿತು. 6ನೇ ವಚನ, 8ನೇ ಅಧ್ಯಾಯ 6ನೇ ವಚನ. ದೇವರು ಬಿಟ್ಟು ಹೋಗಿದ್ದು ದೇವಾಲಯವನ್ನು ಇವರಿಗೆ ಗೊತ್ತಿರಲಿಲ್ಲ, ದೇವ ಜನರಿಗೆ. ಬಹುಶಃ ಗೊತ್ತಿತ್ತೇನೋ, ಆದರೆ ದೇವರಂತೂ ತನ್ನ ಆಲಯವನ್ನು ಬಿಟ್ಟು ದೂರ ಹೋಗಬೇಕಾಯಿತಂತೆ. ಕಾರಣ, ದೇವರು ಆಜ್ಞಾಪಿಸದ, ದೇವರಿಗೆ ಇಷ್ಟವಲ್ಲದ, ದೇವರ ಬದಲಾಗಿ ಅವರು ವಿಗ್ರಹವನ್ನು ಮಾಡಿಕೊಂಡಿದ್ದು ದೇವಜನರು. ಅನಂತರ ದೇವರು ಹೇಳ್ತಾರೆ, ಇನ್ನೂ ದುರಾಚಾರವಾದ ಅಥವಾ ಹೆಚ್ಚಾದ ದುರಾಚಾರ ನೋಡ್ತೀವಿ ಬಾ ಅಂತ ಹೇಳ್ಬಿಟ್ಟು ಒಂದು ಗೋಡೆಯಲ್ಲಿ ಒಂದು ರಂಧ್ರ ಕಾಣಿಸ್ತು, ಅಲ್ಲಿ ನೋಡು ಅಂತ ಹೇಳಿದಾಗ ನೋಡಿದಾಗ ಏನಾಯಿತು, ಒಳಗೆ 70 ಮಂದಿ ಹಿರಿಯರು, ಇಲ್ಲಿ ಕೂಡ ಹಿರಿಯರು ಬಂದು ಕೂತ್ಕೊಂಡಿದ್ದಾರೆ.
8ನೇ ಅಧ್ಯಾಯ 1ನೇ ವಚನದಲ್ಲಿ. ಆದರೆ ಅಲ್ಲಿ 70 ಮಂದಿ ಆ ದರ್ಶನದಲ್ಲಿ 70 ಮಂದಿ ಹಿರಿಯರು ಪ್ಲಸ್ ಅದರೊಂದಿಗೆ ಯಾಜನ್ಯ ಎಂಬ ಒಬ್ಬ ಯಾಜಕನ್ ಅಥವಾ ಯಾಜನ್ಯ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ವಿಶೇಷವಾಗಿ ಆ ಆಲಯದಲ್ಲಿ ಅವನಿಗೆ ಒಂದು ಅಧಿಕಾರ ಇತ್ತು. ಮತ್ತು ಆ ಯಾಜನ್ಯ ಅಂತ ಹೇಳಿದರೆ ಅಂದ ಹಾಗೆ ಯೆಹೋವನಿಂದ ಕೇಳಿಸಿಕೊಳ್ಳುವವನು, ಹರ್ಡ್ ಆಫ್ ಜೆಹೋವ. ನೋಡ್ರಿ, ಯೆಹೋವನಿಂದ ಕೇಳಿಸಿಕೊಳ್ಳುವಂಥ ವ್ಯಕ್ತಿ ಇವನಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಆ ದಿನದಲ್ಲಿ ದೇವರಿಂದ ಕೇಳಿಸ್ಕೊಳ್ಳಿಲ್ಲ. ಆದರೆ ಅದರ ಬದಲಾಗಿ ಅವನೇನು ಮಾಡ್ತಿದ್ದಾನೆ, ಧೂಪಾರತಿಗಳನ್ನು ಹಿಡಿದುಕೊಂಡು ಚಿತ್ರಗಳ ಮುಂದೆ, ವಿಚಿತ್ರವಾದಂಥ ಚಿತ್ರ. ಎಂಥ ವಿಚಿತ್ರ ಅಂದರೆ ಕ್ರಿಮಿ ಕೀಟಗಳು, ಅಸಹ್ಯ ಮೃಗಗಳು, ಎಲ್ಲ ಜಾತಿಯ ಎಲ್ಲ ವಿಧವಾದಂಥ ಪ್ರಾಣಿಗಳನ್ನು ಒಂದು ಚಿತ್ರ ಮಾಡಿ ಅದಕ್ಕೆ ಅವನು ಧೂಪ ಸುವಾಸನೆ ಹಾಕುವಂಥ ಒಂದು ದರ್ಶನ. ಆಗ ದೇವರು, ಇದು ಎರಡನೇದಾಗಿ ಆದಂಥ ಒಂದು ದರ್ಶನ. ಆವಾಗ ದೇವರು ಅವರ ಮಾತು, ಅವರು ಏನು ಅಂದುಕೊಳ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಎಂಬುದನ್ನು ದೇವರು ಪತ್ತೆ ಹಚ್ಚಿ ಅಥವಾ ಗುರುತಿಸಿ ಪ್ರವಾದಿಗೆ ಹೇಳ್ಕೊಡ್ತಾ ಇರುವಂಥದ್ದನ್ನು 12ನೇ ವಚನದಲ್ಲಿ ನೋಡ್ತೀವಿ. ಯೆಹೋವನು ನಮ್ಮನ್ನು ನೋಡೋದಿಲ್ಲ, ಯೆಹೋವನು ದೇಶವನ್ನು ತೊರೆದು ಬಿಟ್ಟಿದ್ದಾನೆ ಅಂತ 2 ಮಾತು ಆಡಿಕೊಳ್ತಿದ್ದಾರೆ. ದೇವರು ನಮ್ಮನ್ನು ನೋಡ್ತಾ ಇಲ್ಲ, ದೇವರು ನಮ್ಮ ದೇಶವನ್ನು ಬಿಟ್ಟುಬಿಟ್ಟಿದ್ದಾನೆ, ತೊರೆದು ಬಿಟ್ಟಿದ್ದಾನೆ ಅಂತ ಮಾತಾಡಿಕೊಂಡ್ರೆ. ಆಮೇಲೆ ದೇವರು ಹೇಳ್ತಾರೆ, ಇನ್ನೂ ಒಂದು ಇನ್ನೂ ಹೆಚ್ಚಾದ ದುರಾಚಾರ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದಾಗ ಕೆಲವು ಸ್ತ್ರೀಯರು ತಮ್ಮೂಜ್ ದೇವತೆಗೋಸ್ಕರ ಅಳುತ್ತಾ ಕೂತಿದ್ರಂತೆ. ಇಲ್ಲಿ ಮೊದಲು ಕೆಲವರು, ಅನಂತರ ಹಿರಿಯರು, ಅನಂತರ ಮಹಿಳೆಯರು ಎಂಬುದಾಗಿ 3 ವಿಧವಾದಂಥ ಗುಂಪಿನವರ ಬಗ್ಗೆ ದರ್ಶನದ ರೂಪದಲ್ಲಿ ದೇವರು ಒಂದು ಮೂವಿ ತೋರಿಸಿದರೆ ಹೇಗಿರ್ತದೆ, ಒಂದು ಕ್ಲಿಪ್ಪಿಂಗ್ಸ್ ತೋರಿಸಿದರೆ ಹೇಗಿರ್ತದೆ, ಆ ರೀತಿಯಾಗಿ ದೇವರು ಯೆಹೆಜ್ಕೇಲನಿಗೆ ತೋರಿಸ್ತಾ ಇದ್ದಾರೆ. ಆನಂತರ ದೇವರು ಹೇಳ್ತಾರೆ, ಇನ್ನು ಇದಕ್ಕಿಂತಲೂ ಹೆಚ್ಚಾಗಿ ಕೆಟ್ಟದಾದಂಥದ್ದು ಅಥವಾ ಇದಕ್ಕಿಂತಲೂ ಹೆಚ್ಚಾದ ದುರಾಚಾರ ತೋರಿಸ್ತೀನಿ ಬಾ ಅಂತ ಹೇಳಿಬಿಟ್ಟು ದೇವರು ಕರ್ಕೊಂಡು ಬಂದಾಗ ಸುಮಾರು 25 ಜನರು ಏನು ಮಾಡ್ತಿದ್ರು ಅಂದರೆ, ದೇವರ ಆಲಯಕ್ಕೆ ಬೆನ್ನು ಮಾಡಿ, ಅಂದರೆ ಅದರಲ್ಲಿ ಕೂಡ ಒಂದು ಅರ್ಥ ಇದೆ. ಅಂದರೆ ದೇವ್ರ ಕಡೆ ನೋಡ್ತಾ ಇಲ್ಲ, ದೇವ್ರಿಗೆ ಆಪೋಸಿಟ್ ಆಗಿದ್ದುಕೊಂಡು ತಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ನಲ್ಲಿ, ದೇಹ ಭಾಷೆಯಲ್ಲಿ ಉದಯ ಕಾಲದ ಸೂರ್ಯನನ್ನು ಪೂಜಿಸ್ತಿದ್ದರು. ಅದನ್ನೇ ಪ್ರವಾದಿಗೆ ದೇವರು 16ನೇ ವಚನದಲ್ಲಿ ತೋರಿಸುವಂಥದ್ದನ್ನು ನಾವು ನೋಡ್ತೇವೆ. ಅದು ಕೂಡ ದೇವರಿಗೆ ಇಷ್ಟವಲ್ಲದ್ದು. ಯಾಕಂದರೆ ದೇವರು ಸೃಷ್ಟಿಕರ್ತನು. ದೇವರು ಭೂಮಿಯನ್ನು, ಆಕಾಶವನ್ನು, ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದಾತನು. ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿಗಳನ್ನು ಪೂಜಿಸುವಂಥದ್ದು ಸೃಷ್ಟಿಕರ್ತನಿಗೆ ಇಷ್ಟವಾಗಿರಲಿಲ್ಲ. ಆದ ಕಾರಣ ದೇವರು ಯೆಹೂದ ವಂಶದವರು ತಾವು ಇಲ್ಲಿ ನಡೆಸುವ ಅಸಹ್ಯ ಕಾರ್ಯಗಳು ಅಲ್ಪವೆಂದು ಭಾವಿಸಿಕೊಂಡರೇನೋ, ದೇಶವನ್ನು ಹಿಂಸೆಯಿಂದ ತುಂಬಿಸಿ ಬಿಟ್ಟದ್ದಲ್ಲದೆ ನನ್ನನ್ನು ಕೆಣಕಬೇಕೆಂದೇ ಮತ್ತೆ ಮತ್ತೆ ಇಂಥವೆಲ್ಲ ಮಾಡ್ತಾ ಇದ್ದಾರೆ ಅಂತ. ಆದ ಕಾರಣ ಪರಿಹಾರ ಏನು?
ದೇವರು ತನ್ನ ಕೋಪ. ಹೊಸ ಒಡಂಬಡಿಕೆಯಲ್ಲಿ ಒಂದು ವಿಚಿತ್ರವಾದ ಮತ್ತು ಭಯಂಕರವಾದಂಥ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ನಿಮಗೋಸ್ಕರವಾಗಿ ನಾನು ಓದಬಯಸ್ತೇನೆ. 10ನೇ ವಚನದಿಂದ ಅದನ್ನು ನಾವು ಓದಿಕೊಳ್ಳೋಣ. 2 Thessalonians chapter 2 verses 10 onwards. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ, ಸತ್ಯದ ಮೇಲೆ ಏನು ಮಾಡಬೇಕು? ಪ್ರೀತಿಯನ್ನಿಡಬೇಕು. ಆದರೆ ಆ ಪ್ರೀತಿಯನ್ನಿಡದ ಕಾರಣದಿಂದ ಒಂದು ಏನಾಗ್ತದೆ? ರಕ್ಷಣೆಯ ಅನುಭವ ಹೊಂದದೆ ನಾಶವಾಗ್ತಾರೆ. 2ನೇದಾಗಿ ಅದೇ ಕಾರಣದಿಂದ, ಯಾವ ಕಾರಣ? ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣದಿಂದ, ಅದೇ ಕಾರಣದಿಂದ ದೇವರು, ಯಾರು? ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳಿಸಿ, ಯಾರಲ್ಲಿಗೆ? ಯಾರ್ಯಾರು ಸತ್ಯವನ್ನು ಪ್ರೀತಿಸದೇ ಇರ್ತಾರಲ್ಲ ಅವರಲ್ಲಿಗೆ ಕಳುಹಿಸಿ, ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡ್ತಾನೆ. ದೇವರು ಬಿಟ್ಬಿಡ್ತಾರೆ. ಆಯ್ತು, ಸುಳ್ಳನ್ನು ನಂಬ್ರಿ. ಸತ್ಯದ ಮೇಲೆ ನಿಮ್ಮ ಪ್ರೀತಿ ಇಲ್ಲಲ್ಲ, ಆಲ್ಟರ್ನೇಟಿವ್ ಏನಂದರೆ ಸುಳ್ಳನ್ನು ನಂಬಿರಿ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಇದೊಂದು ನ್ಯಾಯ ತೀರ್ಪಂತ್ರಿ. ಆದ ಕಾರಣ 2ನೇ ಥೆಸಲೋನಿಕ 2ನೇ ಅಧ್ಯಾಯ 10, 11, 12ನೇ ವಚನ ನಮಗೆ ಒಂದು ವಾರ್ನಿಂಗ್ ಆಗಿರಲಿ. ಇದೇ ಒಂದು ಸಂಗತಿಯನ್ನು ನಾವು 8ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ಕೂಡ ನಾವು ನೋಡಿಕೊಳ್ತಿದ್ದೇವೆ. ಯಾಕಂತ ಹೇಳಿದರೆ 4 ವಿಧವಾದಂಥ ಒಂದು ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳ ಬಗ್ಗೆ ನಾವು ನೋಡ್ತೇವೆ. ದೇವರು ಎಷ್ಟು ಜನರು ಏನು ಮಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಎಲ್ಲನೂ, ಅಲ್ಲಿ 70 ಜನರು, ಇಲ್ಲಿ 25 ಜನರು, ಸ್ತ್ರೀಯರ ಪುರುಷರ ಎಲ್ಲವೂ ಕೂಡ ದೇವರಿಗೆ ಗೊತ್ತಿದೆ ಅಂತ ನಾವು ನೋಡ್ತೇವೆ ರೀ. ಆದುದರಿಂದ ನಾವು ಮಾಡ್ತಕ್ಕದ್ದೇನು? ನಾವು ದೇವರ ಸತ್ಯದ ವಿಷಯದಲ್ಲಿ ನಾವು ಸತ್ಯವನ್ನು ಪ್ರೀತಿಸುವವರಾಗಿರಬೇಕು. ಆವಾಗ ಅಸತ್ಯದ ಭ್ರಮೆ ದೇವರು ನಮಗೆ ಕಳಿಸಲ್ಲ, ಸುಳ್ಳನ್ನು ನಂಬೋದಕ್ಕೆ ನಮ್ಮನ್ನು ಬಿಡಲ್ಲ. ಸತ್ಯವನ್ನು ಪ್ರೀತಿಸುವವರು, ನಾನೇ ಮಾರ್ಗವು ಸತ್ಯವು ಅಂತ ಹೇಳಿದ ಯೇಸುವನ್ನು ಪ್ರೀತಿಸಿ ಯೇಸು ಕರ್ತನನ್ನು ನಾವು ಮುಂದುವರಿಯುವಂತೆ ದೇವರು ಸಹಾಯ ಮಾಡಲಿ. ಯೆಹೆಜ್ಕೇಲ್ ಗ್ರಂಥ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ.